ಕೆಲ್ಸಗಳೆಲ್ಲ ನಾನ್ ಮಾಡೋದ್ ಬೇಡ, ಎಲ್ಲ ಅವನೇ ನೋಡ್ಕೋತಾನೆ. ಅದಕ್ಕೆ ಅಂತೆಲ್ಲ ಕಷ್ಟ ಪಡ್ತಿದಾರಲ್ಲ. ಹೇಳಿದ್ರ ನೀನ್ ಬದುಕೋದಕ್ಕೆ 10% ಮಾತ್ರ ಚಾನ್ಸ್ ಇರಲ್ಲ. 20%. ಆ 10% ಮಾತ್ರ ಯಾಕೆ ಕೊಟ್ಬಿಟ್ಟು ಹೋಗ್ಬಾರ್ದಾ? ಆ 10% ಕೊಟ್ಬಿಡು. 10% ಮಾತ್ರ ಜೀವಂತವಾಗಿರುವಂತ ಈ ಹೆಣಕ್ಕೆ ನನ್ನ ಮಗಳನ್ನ ಕೊಡೋದಕ್ಕಾಗತ್ತ ರಾಜ? ಹೇಳು ರಾಜ, ಆಗಲ್ಲ ತಾನೆ? ಇದು ನನ್ನ ಆಸೆ ಅಲ್ಲ, ಇದು ಆ ದೇವರ ಆಸೆ. ಸತ್ತು ಹೋಗು. ಕೇಳಿಸ್ತಾ? ಸತ್ತೋಗು. What is all this? I told you only 10 minutes. ಬೇಗ ಗುಣ ಆಗ್ಬೇಕು ಅಂತ ಸ್ಲೋ ಆಗಿ ಹೇಳ್ತಿದ್ದಾರೆ ಸಿಸ್ಟರ್. No, 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 no. Ouch, ouch, ouch. ಕೂತ್ಕೋ. ಇಲ್ಲಿಗೆ ಯಾಕೆ ಬಂದೆ? ಬಾಲನ್ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಹೊರ ದೇಶಕ್ಕೆ ಹೋಗಿ ಸೆಟ್ಲ್ ಆದ್ಲು, ಮದುವೆನೂ ಆಯ್ತು. ಯಾವಾಗ? 4 ತಿಂಗಳಾಯ್ತು. 4? ಇವಾಗ ಅವಳು ಪ್ರೆಗ್ನೆಂಟ್ ಆಗಿದ್ದಾಳೆ ಅನ್ನೋ ಒಳ್ಳೆ ಸುದ್ದಿ ಬಂದಿದೆ. ಈ ಟೈಮಲ್ಲಿ ನೀನು ಅವಳಿಗೆ ತಲೆ ಕೆಡಿಸಿ ಪ್ರೀತಿಗಿದೆಯಾ ಅಂತ ಅನ್ನಕೋಬೇಡ. ಒಂದು ಮದುವೆ ಮಾಡೋಕ್ಕೆ 1000 ಸುಳ್ಳು ಹೇಳ್ಬೋದು ಅಂತ ಹೇಳ್ತಾರೆ. ನಾನು ನನ್ನ ಮಗಳಿಗೋಸ್ಕರ 5000 ಸುಳ್ಳನ್ನು ಹೇಳ್ಬೋದು. ಅಣ್ಣ, ಒಂದೇ ಒಂದು ಸುಳ್ಳು ಹೇಳಿ ಕಾರ್ಯನ ಮುಗಿಸ್ದೆ. ನೀನು ಸತ್ತು ಹೋಗಿದೀಯಾ ಅಂತ ಹೇಳಿದೆ. ನಾನು ಹೇಳಿದ್ದನ್ನ ಅವಳು ಹಂಗೆ ನಂಬಿಟ್ಲು. ಸ್ವಲ್ಪ ದಿನ ಆತ್ಲು. ಆಮೇಲೆ ನಾನು ಪಡೋ ಕಷ್ಟನೆಲ್ಲ ನೋಡಿ ಮದುವೆಗೆ ಒಪ್ಕೊಂಡ್ಲು. ಒಬ್ಬ ಅಪ್ಪನಾಗಿ ನನ್ನ ಪರಿಸ್ಥಿತಿನ ಯೋಚನೆ ಮಾಡು, ಅವಾಗ ನಿನ್ಗೆಲ್ಲ ಅರ್ಥ ಆಗುತ್ತೆ. ಒಂದೇ ಒಂದು ಸುಳ್ಳನ್ನು ಮಾತ್ರ ಹೇಳಿದ್ದೀನಿ, ನನ್ನ ಕೊಲೆಗಾರನಾಗೂ ಬದಲಾಯಿಸ್ಬೇಡ. ಇಲ್ಲಿ ಕೇಳು, ನಾನು ಕೊಂಡಾಡ್ತಾ ಇದ್ದೀನಿ ಅಂತ ಅನ್ಕೋಬೇಡ. ದುಡ್ಡು ಎಷ್ಟು ಬೇಕಾದ್ರೂ ಹೇಳು, ಕೊಡ್ತೀನಿ. ನಾನು ಯಾರಿಗೂ ಕೆಡಕನ್ನು ಮಾಡಲಿಲ್ಲ. ಎಲ್ಲರೂ ಚೆನ್ನಾಗಿರ್ಬೇಕು. ನಿಮ್ಮ ಹಣದ ಬಲದಿಂದಾನು ಆ ಬಲಕ್ಕೆ ಭಯಪಟ್ಟು ಹೋಗ್ತಾ ಇದ್ದೀನಿ ಅನ್ಕೋಬೇಡಿ. ಪ್ರೀತಿ ಅಂತೇನೋ ಹೇಳಿದ್ರಲ್ಲ, ಅದಕ್ಕೋಸ್ಕರ ಹೋಗ್ತಿದ್ದೀನಿ. ನಿಮ್ಮ ದೇವರು ನಿಮಗೆ ಕೊಡದೇ ಇರೋ ವರ ನಾನು ಕೊಟ್ಟೆ ಅನ್ಕೊಳ್ಳಿ. ನಿಮ್ಮ ಮಗಳ ಪಾಲ್ಗೆ ನಾನು ಸತ್ತೋಗಿರೋ ಹಾಗೆ ಇರಲಿ. ಏಯ್ ಕೋತಿ, ನನ್ನ ಮಗನೇ ನೋಡ್ಕೊಂಡು ಹೋಗೋ. ಏನೇ ಜಯ, ಇದನ್ನ ಆ ಕಡೆ ತಗೊಂಡೋಗು. ಏನ್ ಆ ಕಡೆ ನೋಡ್ತಿದ್ದೀರಾ? ಏನಿಲ್ಲ, ಇದಕ್ಕೆಲ್ಲ ಡಾಕ್ಟ್ರೇ ಕಾರಣ. ಏನ್ ಡಾಕ್ಟ್ರು? ನಿಮ್ಮ ಅಪ್ಪ ಅಮ್ಮ ಮಾಡಿದ ಪುಣ್ಯ ನೀವು ಉಳ್ಕೊಂಡ್ರಿ. ನಮ್ಮ ಅಪ್ಪ ಅಮ್ಮ ಮಾಡಿದ ಪುಣ್ಯಕ್ಕೆ ಸದ್ಯ ನನ್ನ ಅಂಗಡಿ ಉಳ್ಕೊತ್ತು. ಈ ತರ ಉಳ್ಕೊಂಡ್ ಬಂದಿರೋರು ದೇವ್ರ ಸಮಾನ ಅಂತಾರೆ. ನೀವು ಕೂಡ ನಾನಾ? ಈ ತರ ಪ್ರೀತಿ ತೋರ್ಸೋರು ಯಾವತ್ತೂ ಕೂಡ ದೇವ್ರಿಗೆ ಸಮಾನ. ಕೇಳಕ್ ಚೆನ್ನಾಗೇ ಇರುತ್ತೆ. ಏಯ್ ಇಲ್ಲಿ ಬಾರೋ ಸೋಂಬೇರಿ ಕತ್ತೆ, ಇದನ್ನೆಲ್ಲ ಒಳಗಿಡು ಅಂತ ಎಷ್ಟು ಸಲ ಹೇಳೋದು? ಬಸ್ ಹೊಡ್ಕೊಂಡು ಹೋಗಕ್ಕ ಇದಕ್ಕೇನು ಕಮ್ಮಿ ಇಲ್ಲ. ಇಲ್ಲಿ ನೋಡಿ, ಕೋಳಿ ಸಾರು ಮಾಡ್ತೀನಿ, ಊಟ ಮಾಡ್ಕೊಂಡೇ ಹೋಗ್ಬೇಕು. ನಮ್ಗೇನಿಲ್ವಾ? ಹೋಗೋ ಹೋಗೋ ಕತ್ತೆ ನನ್ ಮಗನೇ. ಅವರು ಉಳ್ಕೊಂಡ್ ಬಂದಿದ್ದಾರೆ, ಅದಕ್ಕೆ ಕೋಳಿ ಸಾರು ಮಾಡ್ತೀನಿ. ಅಕ್ಕ, ಕೋಳಿ ಅಂದ ತಕ್ಷಣ ನೆನ್ಪಾಯ್ತು. ಆ ಶನಿನ ಹೊಡೆದು ಅವ್ರ ಕಾಲ ಹತ್ರ ಹಾಕು, ಎಲ್ಲ ಸರಿ ಹೋಗುತ್ತೆ. ಅದ್ ನಿನ್ಗೇನ್ ಮಾಡ್ತು? ಬಸ್ನ ಆಕ್ಸಿಡೆಂಟ್ ಮಾಡಿಸಿತಲ್ಲ ಆ ಶನಿ. ಯಾರು ಶನಿ ಅಂದ್ರೆ? ಅದೇ ಅಲ್ಲಿ ಮಲ್ಕೊಂಡಿದ್ಯಲ್ಲ ನಾಯಿ. ಅದ್ ಯಾರು ಕರೆದ್ರೂ ಬರಲ್ಲ, ಊಟ ನೋಡಿದ್ರೇನೆ ಬರೋದು. ಅಕ್ಕ, ಅಲ್ಲಿ ನೋಡಕ್ಕ, ಆ ನಾಯಿ ಅವ್ರ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತಾ ಇದೆ ಅಕ್ಕ. ಏನೋ ನಿನಗ್ ನಾಯಿ ಭಾಷೆನೂ ಬರುತ್ತಾ?
ಇದ್ರ ಹೆಸರೇನು? ಅದ್ರ ಹೆಸರು ಶನಿ. ಎಲ್ರೂ ಸೇರಿ ಇಟ್ಬಿಟ್ಟಿದಾರಲ್ಲ, ಇನ್ ಬದ್ಲಾಯ್ಸಕ್ ಆಗಲ್ಲ. ಯಾರು ಸಾಕಿರೋ ನಾಯಿ ಇದು? ಯಾರ್ದು ಅಲ್ಲ, ಇಲ್ಲೇ ಇರುತ್ತೆ, ಇಲ್ಲೇ ಮಲಗೋದು. ನಾನು ಕೂಡ ಹಾಗೇನೆ. ಇದನ್ನ ನಾನು ಕರ್ಕೊಂಡು ಹೋಗ್ಲಾ? ಅಯ್ಯೋ, ಇಲ್ಲೋಡು, ಶನಿ ಇವನನ್ನ ಕರ್ಕೊಂಡು ಹೋಗ್ತಾನಂತೆ. ಏನು ಯೋಚನೆ ಮಾಡ್ಬೇಡಿ, ನಾನ್ ಹೇಳ್ತಾ ಇದ್ದೀನಿ, ಬೇಗ ಗುಣ ಆಗ್ತೀರಾ. ಸರಿ, ಸರಿ. ಹಾ? ನೋಡಿ, ಇವ್ರಿಗೂ ಚಿಕ್ಕ ವಯಸ್ಸಲ್ಲಿ ಏಟು ಬಿದ್ದಿತ್ತು, ಇವಾಗ ಸರಿ ಹೋಗಿದೆ. ಒಳ್ಳೇದಾಗ್ಲಿ. ಹೆಂಗ್ ಕೂತಿದೆ ಬರ್ತೀಯಾ ನೋಡು, ನನ್ ಜೊತೆ? ಎಷ್ಟ್ ಚೆನ್ನಾಗ್ ಕೂತಿದೆ ಸರಿ, ನೋಡು. ಟಾಟಾ. 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 ಬರ್ತೀನಿ. ಅಣ್ಣ ಮತ್ತೆ ಈ ಕಡೆ ಬಂದ್ರೆ ಈ ಕಡೆ ಬನ್ನಿ ಅಣ್ಣ. ಖಂಡಿತ ಮರಿಬೇಡಿ ಅಣ್ಣ, ಬರ್ತೀನಿ. ಹೋಗ್ಬಿಟ್ ಬನ್ನಿ. ಹಾ, ಹೋಗ್ಬಿಟ್ ಬನ್ನಿ. Quorum angle may be arrived. Get ready. ಅಯ್ಯೋ, ಛೇ ಛೇ. ತಗೊಳ್ಳಿ ಬಿಸ್ಕೆಟ್, ಮಿನರಲ್ ವಾಟರ್. ಛೇ, ಅಲ್ಲ ಟ್ರೈನ್ ಬರುತ್ತೆ ಅಂತ ಹೇಳಿದ್ರಲ್ಲ, ಇಲ್ಲೂ ಕೂಡ ಕ್ರೆಡಿಟ್ ಕಾರ್ಡ್ ನ ತಗೊಳಲ್ಲ ಅಂದ್ರು. ಟಿಕೆಟ್ ಅಂತೂ ಕೊಟ್ರಲ್ಲ. ಅದು ಸೆಕೆಂಡ್ ಕ್ಲಾಸ್, ಟ್ರೈನ್ ಪೂರ್ತಿ ಫಸ್ಟ್ ಕ್ಲಾಸ್ ಇಲ್ವಂತೆ. ಸರಿ ಬನ್ನಿ. ಅಯ್ಯೋ ಹೋಗಿ ಈ ಸರ್. ಮಳೆಲಿ ಯಾವ್ದೋ ಒಂದ್ ಕ್ಲಾಸ್ ಅಲ್ಲಿ ಹೋಗಿ ಸೇರ್ಕೊಂಡ್ರೆ ಸಾಕಲ್ವಾ? ಹೌದು, ಹೋಗಿ ಸರ್. ನೀವು ಬೇರೆ ದುಡ್ಡು ಕೊಟ್ರೆ ಜಾಗ ಸಿಗ್ದಾರ ಅಂತ ರಾಜ್ಯ ಇದು. ದಟ್ಸ್ ಇಂಡಿಯಾ ಫಾರ್ ಯು. ದುಡ್ಡು ಕೊಟ್ರೆ ಎಲ್ ಬೇಕಾದ್ರೂ ಏನ್ ಬೇಕಾದ್ರೂ ಸಿಗುತ್ತೆ ಅನ್ಕೊಳ್ಳೋರಿರೋವರೆಗೂ ದಟ್ ವಿಲ್ ಬಿ ಇಂಡಿಯಾ ಫಾರ್ ಯು. ಹೌದು, ಪ್ರಪಂಚದಲ್ಲೇ ಒಳ್ಳೆ ಜಾಗ ಅಂತಂದ್ರೆ ಸೋವಿಯಟ್ ಅಂತ ಹೇಳ್ಬೇಕಾಗಿತ್ತಲ್ಲ ನೀವು. ಇಲ್ಲ, ನೀವು ಹಾಗೆ ಹೇಳಕ್ ಆಗಲ್ಲ. ಹಾ, ಮತ್ತೆ ಒಪ್ಕೊಳ್ಳಿ. ನೀವು ಒಪ್ಕೊಂಡ್ರು ಒಪ್ಕೊಂಡಿಲ್ಲ ಅಂದ್ರು ಸೋವಿಯಟ್ ಅನ್ನೋ ದೇಶ ಪ್ರಪಂಚದಲ್ಲೇ ಇಲ್ಲ ಬಿಡಿ. ಹೊಡೆದು ನುಚ್ಚು ನೂರಾಗೋಯ್ತು. ಇವಾಗ ಸೋವಿಯಟ್ ಯೂನಿಯನ್ ಇಲ್ಲ ಅಂದ್ರೆ ಕಮ್ಯುನಿಸಮ್ ಇಲ್ಲ ಅಂತ ತಾನೆ. ಮತ್ತೆ ಅದ್ರ ಬಗ್ಗೆನೇ ಮಾತಾಡ್ತೀರಾ? ಮಿಸ್ಟರ್ ರೋಮಿಯೋ, ಈಗ ತಾಜ್ ಮಹಲ್ ಮುರಿದು ಬಿದ್ದಿದೆ ಅನ್ಕೊಳ್ಳಿ, ನೀವೆಲ್ಲ ಲವ್ ಮಾಡೋದ್ ನಿಲ್ಲಿಸ್ಬಿಡ್ತೀರಾ? ಓಕೆ, ವೆರಿ ಕ್ಲೆವರ್. ಬಟ್ ಮಿಸ್ಟರ್ ರೆಡ್, ಲವ್ ಇಸ್ ಅ ಫೀಲಿಂಗ್. ಕಮ್ಯುನಿಸಮು ಹಾಗೇನೆ, ಒಂದು ಫೀಲಿಂಗ್. ಕಾಲ್ ಮಾರ್ಕ್ಸೆ ಅದನ್ನೆಲ್ಲ ಬರೆಯೋದಕ್ಕೂ ಮುಂಚೆ ಎಷ್ಟೋ ಜನಕ್ಕೆ ಇದು ಫೀಲ್ ಆಗಿತ್ತು. ಕಾಲ್ ಮಾರ್ಕ್ಸ್ ಅದನ್ನ ಬರೆದ್ಮೇಲೆ ಅದೆಷ್ಟೋ ಜನಕ್ಕೆ rubbish. ಗೊತ್ತಾಯ್ತು. ಇದ್ರ ಬಗ್ಗೆ ನಿಮ್ಮ ಹತ್ರ ಮಾತಾಡಬಾರ್ದು, ಮುಖ್ಯವಾಗಿ ನೀವು ಅದ್ರ ಬಗ್ಗೆ ಮಾತಾಡಬಾರ್ದು. ಯಾಕೆ? ಯಾಕಂದ್ರೆ ಟ್ರೈನ್ ಬಂತು. ಓ ಟ್ರೈನ್ ಬಂತು. ಓಕೆ, ನಾನೇ ಕೇಳ್ಬಾರ್ದು? ಹೇಳಿದ್ರೆ ತಡ್ಕೋತೀರಾ? ಆಫ್ ಕೋರ್ಸ್, ಗೋ ಅಹೆಡ್, ಹಿಟ್ ಮೀ. ಬಿಕಾಸ್ ಯು ಆರ್ ಎ ಸೆಲ್ಫಿಶ್ ಕೂಲಿ. ಎಕ್ಸ್ಕ್ಯೂಸ್ ಮೀ? ಹೊರ ದೇಶದ ಕಂಪನಿಗಳು ಸಂಪಾದನೆ ಮಾಡೋದಕ್ಕೆ ಟೂತ್ ಪೇಸ್ಟ್, ಕೂಲ್ ಡ್ರಿಂಕು, ಸೋಪು ಇದನ್ನೆಲ್ಲ ಟೆಲಿವಿಷನ್ ಅಲ್ಲಿ ಕೂಗ್ ವ್ಯಾಪಾರ ಮಾಡೋರ್ತಾನೆ ನೀವು. ಮಿಸ್ಟರ್ ಶಿವಂ, ದಟ್ ಈಸ್ ಮೈ ಬಿಸ್ನೆಸ್. ಓಕೆ, ಸರಿ, ಬಿಸ್ನೆಸ್ ಅಂತ ಎಲ್ಲ ಕೊಟ್ಬಿಟ್ರೆ ಈಗ ನಮ್ಮ ಅರಿಶಿನ ಮತ್ತೆ ಅಕ್ಕಿನೆಲ್ಲ ಅವ್ರದ್ದು ಅಂತ ಕೊಂಡಾಡ್ತಾ ಇದಾರೆ. ಅವ್ರು ನಿಮಗೆ ಕಾಸು ಕೊಡ್ತಾರೆ ಅಂತ ನೀವು ಬಗ್ಗಿ ಅವ್ರಿಗೆ ಸಲಾಮ್ ಹೊಡಿತೀರಲ್ಲ, ನಿಮ್ ಬೆನ್ನಲ್ಲಿರೋದು ಮೂಳೆನಾ ಅಥವಾ ರಬ್ಬರ್ ತುಂಡ? ಲಿಸನ್, ಡೋಂಟ್ ಗೆಟ್ ಪರ್ಸನಲ್. ಓಕೆ, ನಿನ್ ಮೂತಿ ಈ ತರ ಇಟ್ಕೊಂಡು ನಿನ್ ಕೈ ಕಾಲ್ ಬೇರೆ ಸರಿ ಇಲ್ಲ, ಬೇಜಾನ್ ಕೊಬ್ಬು ಕಣೆಯ ನಿನ್ಗೆ. ಇದು ಮಾತ್ರ ಪರ್ಸನಲ್ ಅಲ್ವಾ? ಅದು ಯಾ ಯು ಸ್ಟಾರ್ಟೆಡ್ ಇಟ್. ಸರಿ, ಸ್ಟಾರ್ಟ್ ಮಾಡಿದ್ಮೇಲೆ ಮುಗಿಸ್ಬೇಕಲ್ವಾ? ಈಗ ನಾನು ಹೇಳೋದನ್ನ ಕೋಪ ಮಾಡ್ಕೊಳ್ಳದೆ ಕೇಳ್ತೀರಾ? ಫ್ಯಾರೋಸ್ ಪಿರಮಿಡ್ ಕಟ್ಟಿದ್ರಲ್ಲ, ಅದಕ್ಕೆ ಕಲ್ ಹೊತ್ತಂತ ಆಳುಗಳ ಸಮಾನ ನೀವೆಲ್ಲ. ಮಲ್ಟಿ ನ್ಯಾಷನಲ್ ಕಂಪ್ನಿಗಳು ಬಿಸಾಕ್ತಾರ ಎಂಜಲ್ ಮೂಳೆನಾ? ಎಂಜತಿನ ನಾಯಿಗಳು ಅಂತಿದ್ದೀರಾ? ಹೌ ಡೇರ್ ಯು! ಏನಿದು ಮಾತಾಡ್ಬೇಕಾದ್ರೆ ಹೊಡೆದ್ರಲ್ಲ. ಮಲ್ಟಿ ನ್ಯಾಷನಲ್ ಕಂಪ್ನಿಯವರು ಬಿಸಾಕ ಎಂಜಲು ಮೂಳೆಗೆ ಕಾಯ್ಕೊಂಡ್ರು ಆಳು ಅಂತ ಹೇಳಕ್ ಬಂದೆ. ಸೇಮ್ ಥಿಂಗ್ ಮಿಸ್ಟರ್ ಶಿವ. ಅದೇನದು ಮೂಗ್ ಕೆಂಪಾಗೋಯ್ತು, ರಕ್ತ ಬರ್ತಿದ್ಯಾ? ಒಂದ್ ನಿಮಿಷ, ಇಲ್ಲ ಪರವಾಗಿಲ್ಲ, ಕೆಂಪಂದ್ರೆ ನನ್ಗೆ ಇಷ್ಟ. ಕೆಂಪು ನನಗಿಷ್ಟದ ಕಲರು. ಇವರ ಮ್ಯಾಡ್ ಮ್ಯಾನ್, ಇವರ ಬಾನ್ ಕ್ರಿಶ್, ಹುಚ್ಚ ಕಣೆಯ ನೀವು ಮಾತ್ರ ಇನ್ನೇನು? ಇಲ್ಲಿ ನೋಡು, ಇದೇ ಬೇಡ ಅನ್ನೋದು, ಈ ಪ್ರೊವೊಕೇಶನ್ ಬೇಡ ಅನ್ನೋದು. ಯಾವಾಗ್ಲೂ ಏನಾದ್ರೂ ಹೇಳ್ತಾನೆ ಇರ್ತಿರಲ್ಲ, ಅದಕ್ಕೆ ಮೂಗಲ್ ರಕ್ತ ಬರ್ತಾ ಇರೋದು ಇವಾಗ ನಿಮ್ಗೆ. ಐ ಆಮ್ ಸಾರಿ. ಓಕೆ, ಸರಿ ಬನ್ನಿ, ಟ್ರೈನ್ ಹತ್ತನ. ಡೋಂಟ್ ಫೀಲ್ ಗಿಲ್ಟಿ. ಐ ಆಮ್ ನಾಟ್ ಗಿಲ್ಟಿ. ನನಗೆ ಕೋಪ ಬಂದಿದೆಯಾ? ನನ್ ಮೇಲ ಇಲ್ಲ, ನನ್ ಮೇಲೆ ಕೋಪ ಬಂದಿರೋದಕ್ಕೆ ಕೋಪ. ಓಕೆನಾ? ಸಾರಿ. ತುಂಬಾ ಕೋಪ ಎಲ್ಲ ಮಾಡ್ಕೋಬಾರ್ದು, ವ್ಯಾಧಿ ಅದು. ನೋಡಿ, ಕಣ್ಣೆಲ್ಲ ಕಮ್ಯುನಿಸ್ಟ್ ಕಲರ್ ಆಗಿದೆ. ನಾನು ನೋಡ್ಕೋತೇನೆ ಬಿಡಿ. ಇಲ್ಲ, ಕೋಪ ಮಾಡ್ಕೊಳ್ದಿರೋದಕ್ಕೆ ಒಂದ್ ದಾರಿ ಇದೆ ಗೊತ್ತಾ? ನೋಡಿ, ಮತ್ತೆ ಇನ್ಸಲ್ಟ್ ಮಾಡ್ಬಾರ್ದು. ಓಕೆನಾ? ಇಲ್ಲ, ಒಳ್ಳೇದೇ ಅದು. ನಾನು ಹೇಳೋದನ್ನ ಕೇಳ್ತೀರಾ? ಏನು? ನಿಮ್ಗೆ ದೇವ್ರ ಮೇಲೆ ನಂಬಿಕೆ ಇದೆಯಾ? ಅಯ್ಯೋ, ಇಲ್ಲ, ಇದೆ ಅಂದ್ರೆ ಆ ದೇವ್ರನ್ನ ಮನ್ಸಲ್ಲಿ ನೆನ್ಸ್ಕೊಂಡು ಕಣ್ಣು ಮುಚ್ಕೊಂಡು 5ರಿಂದ 1ಕ್ಕೆ ಉಲ್ಟಾ ಎಣಿಸ್ಬೇಕು. ಎಣಿಸ್ ನೋಡಿ. ಹಾಗೆ ಮಾಡಿದ್ರೆ ಎಣಿಸ್ ನೋಡಿ, ಟ್ರೈನ್ ಹೋಗ್ಬಿಡುತ್ತೆ. ಎಣಿಸಿ ನೀವು. ಓಕೆ. ಜೀಸಸ್. ಶಿವಂ, ವೇರ್ ಆರ್ ಯು ಪೀಸ್ ಆಫ್ ಶಿಟ್? ಕಮ್ ಆನ್ ಮ್ಯಾನ್, ಎಲ್ಲಿದ್ಯಾ? ಕಮ್ ಆನ್, ಬಾಗ್ಲ ತೆಗೆ.
ಬಾಗ್ಲು ತೆಗಿ. ಇಲ್ಲ ನೋಡು, ಇದೇ ರೆಡ್, ನಿನ್ಗೆ ಇಷ್ಟ ಆಗಿರೋ ಕಲರ್, ಓಕೆನಾ? ಇದಕ್ಕೆ ಹೆಸರೇನು? ಕೋಪ ತಾನೆ? ನೋಡಿದ್ರಲ್ಲ ನಾನು ಎಷ್ಟು ನಿಧಾನವಾಗಿ ಕೋಪ ತೋರಿಸ್ತೆ ಅಂತ. ನೀನು- ನೀವು ನನ್ ಮೂಗು ಕೊಡಿದ್ರಿ, ನಾನೇ ಮೂಗು ಕೊಡ್ದೆ, ಇಬ್ರಿಗೂ ರಕ್ತ ಬಂತು. ಸೊ ಕಾಂಪ್ರಮೈಸ್ ಆಯ್ತು, ಅಕೌಂಟ್ ಕ್ಲೋಸ್. ಓಕೆ